KD ಸಿನಿಮಾದ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಅಣ್ತಮ್ಮ ಜೋಡೆತ್ತು ಅನ್ನುವಂತಹ ಹಾಡನ್ನು ರಿಲೀಸ್ ಮಾಡೋಕ್ಕೇನೋ ಸಜ್ಜಾಗಿದ್ದಾರೆ. ಬಟ್ ಸ್ಯಾಂಡಲ್ವುಡ್ನಲ್ಲಿ ನಿಜವಾಗ್ಲೂ ಸ್ಟಾರ್ಗಳು ಅಣ್ತಮ್ಮನ ಥರ ಇದ್ದಾರಾ, ಜೋಡೆತ್ತು ಥರ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಸೊ ಅದ್ರ ಜೊತೆಗೆ ಲಿಂಕ್ ಮಾಡ್ತೀನಿ ಕೇಳೋಣ. ಪ್ರೇಮ್ ಸರ್, ನೀವೇನೋ ಜೋಡೆತ್ತು ಅಣ್ತಮ್ಮ ಅಂತ ಹೇಳ್ತಿರ್ತೀರ ಸಿನಿಮಾದಲ್ಲಿ, ನಿಜವಾಗ್ಲೂ KDಲಿ ಅಣ್ತಮ್ಮ ಯಾರು, ಜೋಡೆತ್ತು ಯಾರು ಸರ್ ಹಾಗಾದರೆ? ಇಲ್ಲ, ಅಣ್ತಮ್ಮ ಜೋಡೆತ್ತು ಕಣೋ ಅಂದರೆ ಪ್ರತಿಯೊಬ್ಬರು ಪ್ರತಿ ಮನೆಗೆ ಪ್ರತಿ ಮನುಕುಲ ಮನೆ ಅನ್ನೋದಕ್ಕಿಂತ ಎಂಟರ್ನ ಮನುಕುಲ ಏನಿದೆ, ಸೊ ರಕ್ತ ಸಂಬಂಧ ಅನ್ನೋದು ತುಂಬ ದೊಡ್ಡದು ಮಗನೆ. ಈ ಸಾಂಗ್ ನೀನು ಕೇಳಿದ್ರೆ 100% ಪ್ರತಿ ಲೈನೂ ಒಂದೊಂದು ಅರ್ಥಗಳಿರ್ತವೆ. ಅಂದರೆ ನೀನು ರೆಗ್ಯುಲರಾಗಿ ಸಾಂಗ್ಗಳು ಏನು ಮಾಡಬೇಕಾದ್ರೆ ಏನಾರು ಒಂದು ಹೇಳಿರ್ತೀವಿ, ಈ ಪರ್ಟಿಕ್ಯುಲರ್ ಲೈನಲ್ಲಿದೆ ಅಣ್ತಮ್ಮ ಜೋಡೆತ್ತು ಕಣೋ, ಜೀವನ ಸಮವಾಗಿ ಎಳಿಬೇಕು ಕಣೋ. ಅಂದರೆ ಅಣ್ತಮ್ಮ ಜೋಡೆತ್ತು ಅಂದರೆ ಎರಡು ಜೋಡೆತ್ತುಗಳು ಹೆಂಗೆ ಹೋಗ್ತವೆ, ಜೀವನ ಸಮವಾಗಿ ಹೇಳ್ಕೊಂಡು ಹೋಗ್ಬೇಕು ಕಣೋ ಅಂತ. ಇನ್ನೊಂದು ಚರಣದಲ್ಲಿ ತುಂಬ ಚೆನ್ನಾಗಿ ಬರೆದಿ, ಇನ್ನೊಂದು ಚರಣದಲ್ಲಿ ನಮ್ಮ BS ಮಂಜು ಕೈಲಿ ಬರ್ಸಿದ್ದೀನಿ. ಓಕೆ, ಅದು ತುಂಬ ಚೆನ್ನಾಗಿದೆ. ಅಂದರೆ ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ. ತುಂಬ ಇದಾಗಿದೆ. ಅಂದರೆ ಸೊ ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ. ನಾನು ಅಂತ ನಗಬೇಡ್ರಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ, ನಾನು ಅಂತ ಮೆರಿಬೇಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ ಕಲಿಬೇಕಪ್ಪ, ಅದೇ ಜೀವನ ಅಂತ. ತುಂಬ ಮೀನಿಂಗ್ಫುಲ್, ನಾಟ್ ಲೈಕ್ ಎನಿ ಡ್ರಾಮ್ಯಾಟಿಕ್ ಲೈಫ್ ಆ ಥರದ್ದು ಯಾವುದಿಲ್ಲ. ತುಂಬ ಅಂದರೆ ಅನ್ಕೊಂಡವನು, ನೋಡಿದವನು, ಕೇಳಿದವನು, ಲೈಫಲ್ಲಿ ಏನೋ ಮಿಸ್ ಮಾಡ್ಕೊಂಡಿದ್ದೀವಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಆ ಸಾಂಗ್ನ. ಅದನ್ನ ಸರ್, ನೀವು ಹೇಳಿರೋಂಥ ಎಷ್ಟು ಸಾಲುಗಳನ್ನ ಇಂಡಸ್ಟ್ರಿ ಕನೆಕ್ಟ್ ಮಾಡುತ್ತಾದರೆ, ಎಲ್ಲಿ ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಯಾರ್ಯಾರು ಸ್ಟಾರ್ಗಳು ಅಣ್ತಮ್ಮರ ಥರ ಇದ್ದಾರಾ, ಜೋಡೆತ್ತು ಥರ ಇದ್ದಾರಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ಹೇಳ್ತಾ ಇದ್ರಿ ಈಗ ಸುದೀಪ್ ಅವರು ಮತ್ತು ದರ್ಶನ್ ಅವರ ಸ್ನೇಹದ ವಿಚಾರ, ಅವರ ಒಂದು ಸ್ಟಾರ್ ವಾರು, ಫ್ಯಾನ್ಸ್ ವಾರು, ಸಾಕಷ್ಟು ಚರ್ಚೆ ಕಾರಣ ಆಗ್ತಾಯಿದೆ. ನೀವಿಬ್ಬರಿಗೂ ಕೂಡ ಆಪ್ತರು, ಇಬ್ಬರು ಜರ್ನಿನೂ ನೋಡಿದಿರಿ. ಈ ಕ್ಷಣಕ್ಕೆ ಎಲ್ಲ ಘಟನೆಗಳನ್ನ ನೋಡಿದರೆ ಹೇಗೆ ಅನಿಸುತ್ತೆ ಸರ್? ಒಂದು ಯಾವುದು ಏನು ನಡೀತಾ ಇದೆ, ಈಗಿನ ಪರಿಸ್ಥಿತಿಗಳೇನು ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ. ಏನು ನಾಟ್ ಲೈಕ್ ಎನಿ ಅದರ್ ನ್ಯೂಸೆನ್ಸ್ ಏನು ನಡೀತಾ ಇಲ್ಲ. ಒಂದು ದರ್ಶನ್ ಅವರಾಗಲಿ ನನಗೆ ತುಂಬ ಆತ್ಮೀಯ, ನನ್ನ ಫ್ಯಾಮಿಲಿ. ಓಕೆ, ಸುದೀಪ್ ಅವರು ಆಗಲಿ ತುಂಬ ನನ್ನ ಕ್ಲೋಸ್ ಫ್ಯಾಮಿಲಿ. ನಾನು ಇಬ್ಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ, ಇಬ್ಬರು ನನ್ನ ಹತ್ತಿರದವರು, ನನ್ನ ಫ್ಯಾಮಿಲಿ. ಅವರು ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುದೀಪ್ ಸರ್ನ ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ, ದರ್ಶನ್ ಅವ್ರನ್ನ ತುಂಬ ಫ್ರೆಂಡು, ತುಂಬ ಆತ್ಮೀಯ ನನಗೆ. ಸೊ ಆ ಇದರಲ್ಲಿ ನೋಡ್ತೀನಿ ತುಂಬ. ಏನಕ್ಕೆ ಅಂತಂದರೆ ಇಬ್ಬರೂ ಅಷ್ಟೇ, ಇಬ್ಬರು ಫ್ಯಾನ್ಸ್ಗಳು ಅಷ್ಟೇ ಒಳ್ಳೇದು. ಆಗಲೇ ಸುದೀಪ್ ಅವರಾಗಲಿ ದರ್ಶನ್ ಅವ್ರ ಬಗ್ಗೆ ಯಾವತ್ತೂ ಮಾತಾಡೋಲ್ಲ, ದರ್ಶನ್ ಅವರಾಗಲಿ ಪಾಪ ಸುದೀಪ್ ಅವ್ರ ಬಗ್ಗೆ ಒಂದು ದಿವಸ ಯಾವತ್ತೂ ಕೆಟ್ಟದಂಗೆ ಮಾತಾಡಿದವರಲ್ಲ. ಯಾಕಂದರೆ ಸುಮ್ಮನೆ ಯಾರೋ ಒಬ್ಬ ಕಿಡಿಗೇಡಿಗಳು, ಯಾರೋ ಒಬ್ಬ ಮಧ್ಯದಲ್ಲಿ ಯಾರೋ ಒಬ್ಬ ಬೆಂಕಿ ಹಚ್ಚೋದ್ರಿಂದ ಈ ಥರ ನ್ಯೂಸೆನ್ಸ್ ಮಾಡ್ತಾಯಿದ್ದಾರೆ ಬಿಟ್ಟರೆ ಅವ್ರವ್ರ ಫ್ಯಾನ್ಸ್ಗಳು ಅಷ್ಟೇ. ಪಾಪ ಯಾವ ಫ್ಯಾನ್ಸ್ಗಳು, ಕನ್ನಡ ಸಿನಿಮಾ ಇದು, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ. ನಾನು ಹೇಳ್ದಲ್ಲ ನಿಮಗೆ, ಅಣ್ತಮ್ಮ ಜೋಡೆತ್ತು ಕೊಣೋ, ಇವರಿಬ್ಬರು ಒಂಥರ ಜೋಡೆತ್ತಿದ್ದಂಗೆ ಇಬ್ಬರು, ದರ್ಶನ್ ಅವರಾಗಲಿ ಸುದೀಪ್ ಆಗಲಿ. ಅಣ್ತಮ್ಮ ಜೋಡೆತ್ತು ಅಂದರೆ ಇಬ್ಬರೂ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದ ಕಲಾವಿದರು, ಅದ್ಭುತವಾಗಿ ಬಿಸ್ನೆಸ್ ಆಗ್ತಿದೆ. ಕನ್ನಡ ಚಿತ್ರರಂಗದ ವರ್ಲ್ಡ್ ಮಾರ್ಕೆಟಿಗೆ ತೊಗೊಂಡು ಹೋಗ್ತಿದ್ದಾರೆ. ಏನೋ ಬೈ ಮಿಸ್ಟೇಕ್ ಏನೋ ಸಮಥಿಂಗ್ ಏನೋ ಹೇಳ್ತೀವಲ್ಲ, ಎಡವಿದೀವೋ, ಸೊ ಸಮಥಿಂಗ್ ಏನೋ ಆಗಿದೆ. ದರ್ಶನ್ ಅವ್ರಿಗೆ ಏನೋ ಇದಾಗಿದೆ. ಬಟ್ 100% ಎಲ್ಲನೂ ಕ್ಲಿಯರ್ ಮಾಡ್ಕೊಂಬಂದೇ ಬರ್ತಾರೆ. ಸೊ